ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಒಳ ಮೀಸಲಾತಿ ಪರ ಹೋರಾಟಗಾರರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಮಾತನಾಡಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ತರುವಾಯ ಕರೆದಿದ್ದ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ 19ಕ್ಕೆ ಮುಂದೂಡಿರುವುದು ಒಳ ಮೀಸಲಾತಿ ವಿರೋಧಿಗಳಿಗೆ ಸರ್ಕಾರದ ಮೇಲೆ ಬಲಪ್ರಯೋಗ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿರುವುದು ಮಾದಿಗ ಸಮಾಜದ ಬೇಡಿಕೆ ಆಗಿರಲಿಲ್ಲ. ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳೇ ಕಾರ್ಯನಿರ್ವಹಿಸಿದ್ದಾರೆ. ಈಗ ಅದೇ ಜನ ವರದಿಯ ಬಗ್ಗೆ ತಕರಾರು ತೆಗೆದು ಉಪಸಮಿತಿ ರಚಿಸುವ ಹುನ್ನಾರದ ಹಿಂದೆ ಸಕ್ರಿಯರಾಗಿದ್ದಾರೆ. ಇದು ಒಳ ಮೀಸಲಾತಿ ಕುರಿತಾದ ಕಾಂಗ್ರೆಸ್ಸಿನ ವಿಳಂಬ ನೀತಿ, ನಿಧಾನ ದ್ರೋಹದ ಮುಂದುವರಿದ ಭಾಗವಾಗಿದೆ. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನಲ್ಲಿ ಆದಿ ಕರ್ನಾಟಕ ಜನಸಂಖ್ಯೆ 1,47,199, ಆದಿ ದ್ರಾವಿಡ ಜನಸಂಖ್ಯೆ 3,20,641, ಆದಿ ಆಂಧ್ರ ಜನಸಂಖ್ಯೆ 7,114. ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ. ಈಗ ಸಿ ಗುಂಪಿಗೆ ಇಡಿಯಾಗಿ ಈ ಗುಂಪಿಗೆ ಸೇರಿಸುವ ಹುನ್ನಾರ ನಡೆದಿದೆ. ಈ ಗುಂಪಿನಲ್ಲಿ ಮೂಲ ಜಾತಿ ಹೇಳದೆ ಆದಿ ದ್ರಾವಿಡ ಎಂದು ಗುರುತಿಸಿಕೊಂಡವರು 3,20,641 ಜನ ಇದ್ದಾರೆ. ಇದರಲ್ಲಿ ಬಹುತೇಕ ಜನ ಪೌರ ಕಾರ್ಮಿಕ ವೃತ್ತಿಯಲ್ಲಿದ್ದು ಮಾದಿಗ ಸಂಬಂಧಿತ ಜಾತಿಯವರಾಗಿದ್ದಾರೆ. ಈ ಬಗ್ಗೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ವಿಳಂಬ ನೀತಿಯ ಸಮಯಾವಕಾಶ ಬಳಸಿಕೊಂಡು ನಮ್ಮ ಸೋದರ ಗುಂಪಿನವರು ಬಲ ಪ್ರದರ್ಶನಕ್ಕೆ ಇಳಿದಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಸರ್ಕಾರದ ಪ್ರಭಾವಿ ಸಚಿವರು ತಮ್ಮವರೇ ಇದ್ದರೂ ಅನಗತ್ಯವಾಗಿ ಬೀದಿಗಿಳಿದು ದ್ವೇಷ ಭಾಷಣ ಮಾಡುವುದು ಪರಸ್ಪರ ಅಂತರ ಹೆಚ್ಚು ಮಾಡುತ್ತಿದೆ. ಈ ಬೆಳವಣಿಗೆಗಳ ಹಿಂದೆ ಬಲಪ್ರಯೋಗಿ ನಾಯಕರು ಇದ್ದಾರೆಂಬ ಮಾಹಿತಿಗಳು ಬಂದಿವೆ. ಇದೊಂದು ಆತಂಕಕಾರಿ ಬೆಳವಣಿಗೆ ಆಗಿದೆ ಎಂದು ಆಗ್ರಹಿಸಿದರು. ಆಗಸ್ಟ್ 1ಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 1 ವರ್ಷ ಕಳೆಯಿತು. ಒಳ ಮೀಸಲಾತಿ ವಿಷಯದಲ್ಲಿ ಒಂದು ಹೆಜ್ಜೆಯೂ ಕೂಡ ಮುಂದೆ ಇಟ್ಟಿಲ್ಲ. ಯಾರದು ಅಣತಿಗೆ ತಕ್ಕಂತೆ ಸಿದ್ದರಾಮಯ್ಯ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೂ ನ್ಯಾಯಮೂರ್ತಿ ಕಾಂತರಾಜ್ ವರದಿಗೂ ಆದ ಗತಿಯೇ ಆಗುತ್ತದೆ ಏನೋ ಎಂಬ ಆತಂಕ ಸೃಷ್ಟಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಂದುವರೆದು ಮಾತನಾಡಿ, ನಮ್ಮದು ಚಿತ್ರದುರ್ಗ ಡಿಕ್ಲರೇಷನ್ ಎಂದು ಕೊಚ್ಚಿಕೊಂಡಿದ್ದ ಸಿದ್ದರಾಮಯ್ಯನವರು ಮೊದಲ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ನಿರ್ಣಯ ಘೋಷಿಸುವುದಾಗಿ ಹೇಳಿದರು. 2 ವರ್ಷ 3 ತಿಂಗಳಾಯಿತು. ಈಗ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ ಎಂದರೆ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ನಡೆಸಲು ಕೂಡ ಸಾಧ್ಯವಾಗುತ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂತರಾಜ್ ಆಯೋಗದ ಹೆಸರಿನಲ್ಲಿ 165 ಕೋಟಿ ಮುಳುಗಿಸಿದರು. ಈಗ ನಾಗಮೋಹನ್ ದಾಸ್ ವರದಿಯನ್ನು ತಮ್ಮ ಮೂಗಿನ ನೇರಕ್ಕೆ ತಿದ್ದುಪಡಿ ಮಾಡುವ ಹುನ್ನಾರ ನಡೆದಿದೆ. ಇದೆಲ್ಲವನ್ನು ಅಧ್ಯಯನ ಮಾಡಿಯೇ ಮಾಧುಸ್ವಾಮಿ ಸಮಿತಿ ಬಲಗುಂಪಿಗೆ 5.5%, ಬೋವಿ ಬಂಜಾರ ಗುಂಪಿಗೆ 4.5% ಮೀಸಲಾತಿ ನಿಗದಿಪಡಿಸಲಾಗಿತ್ತು. ಬಿಗುಮಾನ ಬಿಟ್ಟು ರಾಜ್ಯ ಸರ್ಕಾರ ಮಾಧುಸ್ವಾಮಿ ವರದಿಯನ್ನೇ ಜಾರಿ ಮಾಡುವುದು ಒಳ್ಳೆಯದು. ಇಲ್ಲವಾದರೆ ಎಲ್ಲಾ ಆಯೋಗಗಳು ಹೇಳುವಂತೆ ಮಾದಿಗರಿಗೆ 6% ಪ್ರತ್ಯೇಕ ಮೀಸಲಾತಿ ಕೊಟ್ಟು ಉಳಿದದ್ದನ್ನು ನಿಧಾನಗತಿಯಲ್ಲಿ ಮಾಡಬಹುದಾಗಿದೆ. ಸಿದ್ದರಾಮಯ್ಯನವರು ಈ ಕಾಲಹರಣದ ನೀತಿಯನ್ನು ಪಕ್ಕಕ್ಕೆ ಇಟ್ಟು ತಕ್ಷಣ ಒಳ ಮೀಸಲಾತಿ ಜಾರಿ ಮಾಡಬೇಕು. ಆಗಸ್ಟ್ 19ರಂದು ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಲು ನಾಳೆ ರಾಜ್ಯದೆಲ್ಲೆಡೆ ತಮಟೆ ಚಳವಳಿ ನಡೆಯಲಿದೆ. ಇಷ್ಟಾಗಿಯೂ ಕೂಡ ಆಗಸ್ಟ್ 19ರ ಸಂಪುಟ ಸಭೆಯಲ್ಲಿ ಮತ್ತೊಂದು ಸಮಿತಿ ರಚಿಸಲು ಮುಂದಾದರೆ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳ ಮುಖಂಡರು ಸರ್ಕಾರಕ್ಕೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಿ ರಾಜೇಶ್, ಎಂ ನರಸಪ್ಪ, ನರಸಿಂಹಬಾಬು, ವೆಂಕಟೇಶ್, ಷಣ್ಮುಖ, ಚೌಧರಿ ಸೀನಾ, ಬಿ ರಾಜೇಶ್, ವನ್ನೂರಪ್ಪ, ತಿಮ್ಮಪ್ಪ, ಕುರುವಳ್ಳಿ ಬಾಬು, ಅರುಣಾಚಲಂ, ಶಾಂತಯ್ಯ, ಯರಗುಡಿ ಶಂಕರ್, ಸುಂಕಣ್ಣ, ಪ್ರತಾಪ್, ಮಲ್ಲೇಶ್, ಎಚ್ ಹುಲಿರಾಜ್, ಮಲ್ಲಿಕಾರ್ಜುನ, ಹರಿವಾಣ ಇನ್ನು ಹಲವಾರು ಮಾದಿಗ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮ್ಮ ಸರ್ವೋಚ್ಚ ನಾಯಕ ಮಂದಕೃಷ್ಣ ಮಾದಿಗೆ ಅವರು 18ನೇ ತಾರೀಕಿಗೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಗರ್ಜನೆ ಮಾಡ್ತಿದ್ದಾರೆ ಸರ್. ಮಾದಿಗ ಗರ್ಜನೆ ಅದನ್ನು ನೋಡಿ ಮುಂದೋಡೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಮಂದಕೃಷ್ಣ ಮಾದಿಗ ಅಂದ್ರೆ ಅವ್ರಿಗೆ ಭಯ. ಈ ಸರ್ಕಾರಕ್ಕೆ ಭಯ ಇದೆ. ಏಕೆಂದ್ರೆ ತೆಲಂಗಾಣದಲ್ಲಿ ಈ ಮಂದಕೃಷ್ಣ ಮಾದಿಗ ಹೋರಾಟದಿಂದ ಯಶಸ್ವಿ ಆಯ್ತಂತ ಈ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಏನಿದ್ದಾರೋ ಅವರು ಕರೆದ ಬಹಿರಂಗ ಸಭೆಯಲ್ಲಿ ಹೋಗಿ ನಾವು ನಿಮಗೆ ನ್ಯಾಯವನ್ನು ಮಾಡುತ್ತೇವೆ ಅಂತ ಹೇಳಿ ಹೇಳಿದ್ರು. ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ ತರುವಾಯ ಕರೆದ ವಿಶೇಷ ಸಂಪುಟದಲ್ಲಿ ಆಗಸ್ಟ್ 19ಕ್ಕೆ ಮುಂದೆ ಆಗಿದ್ದು ಒಳ ಮೀಸಲಾತಿ ವಿರೋಧಿಗಳಿಗೆ ಸರ್ಕಾರದ ಮೇಲೆ ಧಾರಣೆ ಮಾಡಲು ಅವಕಾಶ ಕೊಟ್ಟಂತಾಗಿದೆ. ಈ ನಾಗಮೋಹನ್ ದಾಸ್ ಆಯೋಗ ರಚಿಸುವುದು ಮಾದಿಗರ ಸಮಾಜದ ಬೇಡಿಕೆ ಆಗಲಿಲ್ಲ. ಆಯೋಗದ ಕಾರ್ಯಕಲಾಪದ ಒಂದೇ ಗುಂಪಿನ ಅಧಿಕಾರಿಗಳೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಅದೇ ಜನ ವರದಿಯ ಬಗ್ಗೆ ತಾತ್ಕಾಲಿಕವಾಗಿ ತೆಗೆದುಕೊಂಡು ಉಪಸಮಿತಿ ರಚಿಸುವ ಹುನ್ನಾರ ಹಿಂದೆ ಸಕ್ರಿಯವಾಗಿದ್ದಾರೆ. ಇದು ಒಳ ಮೀಸಲಾತಿಯ ಕುರಿತಾಗಿ ಕಾಂಗ್ರೆಸ್ಸಿನ ವಿಳಂಬ ನೀತಿ,
ನಿಧಾನದ್ರೋಹ ಮುಂದುವರೆದ ಭಾಗವಾಗಿದೆ. ಮತ್ತು ಆಯೋಗ ಶಿಫಾರಸಿನಲ್ಲಿ ಆದಿ ಕರ್ನಾಟಕ ಜನಸಂಖ್ಯೆ 1,47,199. ಆದಿ ದ್ರಾವಿಡ ಜನಸಂಖ್ಯೆ 3,20,641. ಆದಿ ಆಂಧ್ರ ಜನಸಂಖ್ಯೆ 7,114. ಇದನ್ನು ಈ ಪ್ರವರ್ಗ ಗುರುತಿಸಲಾಗಿದೆ. ಈಗ ಸಿ ಗುಂಪಿಗೆ ಹಿರಿಯಾಗಿ ಈ ಗುಂಪಿಗೆ ಸೇರಿಸುವ ಮುಂದಾಲೋಚನೆ. ಈ ಗುಂಪಿನ ಮೂಲ ಜಾತಿ ಹೇಳದೆ ಆದಿ ದ್ರಾವಿಡ ಎಂದು ಗುರುತಿಸಿಕೊಂಡಿರುವ 3,20,641 ಜನ ಇದ್ದಾರೆ. ಇವರಲ್ಲಿ ಬಹುತೇಕ ಜನ ಪೌರಕಾರ್ಮಿಕ ವೃತ್ತಿಯಲ್ಲಿದ್ದು ಮಾದಿಗ ಸಂಬಂಧಿತ ಜಾತಿಗಳಾಗಿದ್ದಾರೆ. ಈ ಬಗ್ಗೆ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕೆಂದು ನಮ್ಮ ಆಗ್ರಹ. ಯಶಸ್ವಿ ಈಗ ಇಲ್ಲಿ ಯಶಸ್ವಿ ಆಗ್ಲಿಕ್ಕೆ ನೀವೇನು ಕೈಗೊಂಡಿದ್ರಿ? ಈಗ 19ನೇ ತಾರೀಕಿಗೆ ಏನಾದರೂ ಜಾರಿ ಮಾಡಲಿಲ್ಲ ಅಂದರೆ ನಾವು 20ನೇ ತಾರೀಕಿಗೆ ರಾಜ್ಯದೆಲ್ಲೆಡೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವ ರೀತಿಯಾಗಿ ಉಗ್ರ ಹೋರಾಟ? ಅದು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಆಗ್ಬೋದು, ಸರ್ಕಾರದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂಥ ಕೆಲಸನೂ ಆಗ್ಬೋದು. ಇನ್ನು ಯಾವ ಥರ ಆಗುತ್ತೆ ಅಂತ ನಮ್ಗೆ ಹೇಳಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಒಳ ಮೀಸಲಾತಿ ಜಾರಿ ಆಗಲಿಲ್ಲ. ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಸುಮಾರು 35 ವರ್ಷಗಳಿಂದ ನಿರಂತರ ಹೋರಾಟದ ಅಂತಿಮ ಹಂತದ ಘಟ್ಟದಲ್ಲಿದ್ದೇವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು 1 ವರ್ಷ ಆಯಿತು. ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 1 ವರ್ಷ ಆದ್ರೂ ಕೇವಲ ನಾಗಮೋಹನ್ ದಾಸ್ ಕಮಿಟಿ ಅಂತೇಳಿ ಮಾಡಿ ಆ ಸಮೀಕ್ಷೆಯಲ್ಲಿ ಸಹ ನಮ್ಮ ಜಾತಿಯಲ್ಲಿ ಜನಸಂಖ್ಯೆವಾರು ಕಡಿಮೆ ಮಾಡಿ ನಮ್ಮ ಬಲಾಢ್ಯರಾಗಿರ್ತಕ್ಕಂಥ ಸಚಿವರ ಅವರ ನೇಮಕ ಅವರು ಹೇಳಿದಂತೆ ತಾಳಕ್ಕೆ ಕುಣಿದು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ನಮಗೆ ಶೇಕಡ 6%ಕ್ಕಿಂತ ಜಾಸ್ತಿ ಬರಬೇಕು. ಇದು ಯಾವುದನ್ನು ಹೇಳ್ದೇ ಈಗಾಗಲೇ ಕಮಿಟಿ ವರದಿ ಸರ್ಕಾರಕ್ಕೆ ಕೊಟ್ಟಿದೆ. ಮೊನ್ನೆ 16ನೇ ತಾರೀಕು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂತೀವಿ ಅಂತೇಳಿ ನಮ್ಮ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದರು. ಅದನ್ನು ಮತ್ತೆ ಮುಂದಕ್ಕೆ ಹಾಕಿದ್ದಾರೆ 19ಕ್ಕೆ. ಯಾವುದೇ ಕುಂಟಿನಪ್ಪ ಹೇಳ್ದೇ 19ನೇ ತಾರೀಕು ಸಚಿವ ಸಂಪುಟದಲ್ಲಿ ನಡೆಯತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಜಾರಿಗೆ ತರಲೇಬೇಕು. ಇನ್ನೊಂದು ಉಪಸಮಿತಿ ಮಾಡಿದರೆ ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೇವೆ. ಈಗ ಮತ್ತು ನಮ್ಮ ಮಾದಿಗ ಮತ್ತು ಮಾದಿಗ ಸಂಬಂಧಪಟ್ಟಂಥ ಶಾಸಕರು ದಯಮಾಡಿ ಅಧಿವೇಶನ ನಡೀತಾ ಇದೆ. ಯಾವುದೇ ಪಕ್ಷಾತೀತವಾಗಿ ನೀವು ನಮ್ಮ ಮಾದಿಗ ಜಾತಿಯಲ್ಲಿ ಹುಟ್ಟಿರುವುದರಿಂದ ತಾವುಗಳು ಎಲ್ಲರೂ ಸೇರಿ ಇದೇ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಒಳ ಮೀಸಲಾತಿ ವಿಚಾರವನ್ನು ಧ್ವನಿ ಎತ್ತಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ.